ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಿಯರೇ, ಸೌಖ್ಯವಾಗಿರುತ್ತೀರೆಂಬುದಾಗಿ ದೇವರಲ್ಲಿ ನಂಬುತ್ತೇನೆ. ಕಳೆದ ಒಂದು ವಾರ ಕಾಲ ದೇವರು ನಮ್ಮನ್ನು ಅಧಿಪತ್ರವಾಗಿ ಕಾಯ್ದುಕೊಂಡನು. ಆತನ ರೆಕ್ಕೆಯಲ್ಲಿ ನಮ್ಮನ್ನು ಮರೆಮಾಚಿ ಕಾಯ್ದುಕೊಂಡನು. ಆತನು ನಮ್ಮ ಕರೆ ಹಿಡಿದು ನಡೆಸಿದನು. ಹೀಗಾಗಿ ಅನೇಕ ವಿಧವಾದ ಘಟನೆಗಳು ನಮ್ಮ ಮಧ್ಯೆಯಲ್ಲಿ ಬರಬೇಕಾಗಿದ್ದರೂ ಕೂಡ ಅದನ್ನೆಲ್ಲವನ್ನು ತಪ್ಪಿಸಿ ದೇವರು ಒಂದು ವಾರ ಕಾಲ ನಮ್ಮನ್ನು ಕಾಯ್ದುಕೊಂಡಿದ್ದಕ್ಕಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಹಲ್ಲೆಲೂಯಾ. ಆತನ ನಾಮವನ್ನು ಸ್ತುತಿಸಿ ಕೊಂಡಾಡುವಂತೆ ಮತ್ತೊಂದು ಅವಕಾಶ ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರನ್ನು ಸ್ತುತಿಸೋಣ. ಈ ವಾರದ ಧ್ಯಾನಕ್ಕಾಗಿ ದೇವರು ನಮಗಾಗಿ ಕೊಡುವಂಥ ವಾಕ್ಯ ಇದಾಗಿದೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 31ನೇ ಅಧ್ಯಾಯ 3ನೇ ವಾಕ್ಯವನ್ನು ನಾವು ಧ್ಯಾನಿಸೋಣ. ಯೆರೆಮೀಯ ಪ್ರವಾದಿಯ ಪುಸ್ತಕ 31 3ನೇ ವಾಕ್ಯ. ಜೆರೆಮಿಯಾ 31 verse 3. ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಈ ಒಳ್ಳೆಯ ವಾಕ್ಯಕ್ಕೆ ನಾನು ದೇವರನ್ನು ಸ್ತುತಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತಿರುವುದು ಶಾಶ್ವತ ಪ್ರೇಮದಿಂದಲೇ. ಹಲ್ಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದ. ಆಮೇಲೆ ಆತ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು ನಮ್ಮನ್ನು ಸೆಳೆದುಕೊಳ್ಳುವ ಕರ್ತನಾಗಿದ್ದಾನೆ. ಯಾರು ಆತನನ್ನು ಆಶ್ರಯಿಸಿಕೊಂಡು ಬರ್ತಾರೋ ಅವರೆಲ್ಲರನ್ನು ದೇವರು ಪ್ರೀತಿಸಿ ಮಮತೆಯಿಂದ ಸೇರಿಸಿಕೊಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರನ್ನು ಅವನು ಕೈ ಬಿಡುವ ದೇವರಲ್ಲ. ಹಲ್ಲೆಲೂಯಾ. ಶತ್ರು ನಮಗೆ ವಿರುದ್ಧವಾಗಿ ನಮ್ಮ ನಾಶ ಮಾಡಲು ಬರುವಾಗ ದೇವರು ನಮಗೆ ಸಹಾಯ ಮಾಡುವುದಕ್ಕಾಗಿ ನಮ್ಮ ಹತ್ತಿರ ಬಂದು ನಮ್ಮನ್ನು ಶತ್ರುವಿನ ಕೈಗಳಿಂದ ತಪ್ಪಿಸಿ ಬಿಡಿಸಿ ಕಾಯ್ದುಕೊಂಡು ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಸಂತೋಷವಾಗಿ ತೃಪ್ತಿಯಾಗಿ ನಡೆಸುವ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇಸ್ರಾಯೇಲರಿಂದ ಹೇಳುವಾಗ ದೇವರ ಸ್ವಂತ ಜನರಾಗಿರುತ್ತೇವೆ. ಆಮೇಲೆ ನಾವು ದೇವರ ಸ್ವಂತ ಜನರಾಗಿದ್ದೇವೆ. ಹಲ್ಲೆಲೂಯಾ. ಆತನು ನಮ್ಮನ್ನು ವಿಮೋಚಿಸಿದ ದೇವರಾಗಿದ್ದಾನೆ. ಆತನ ಕೈ ಕೆಳಗಡೆ ಹಲ್ಲೆಲೂಯಾ ನಾವು ಜೇಡಿ ಮಣ್ಣಿನ ಹಾಗೆ ನಮ್ಮನ್ನು ಸಮರ್ಪಿಸುವಾಗ ಆತನು ಕುಂಬಾರನ ಹಾಗೆ ನಮ್ಮನ್ನು ರೂಪಿಸಿ ತನ್ನ ಇಷ್ಟದ ರೀತಿಯಲ್ಲಿ ರೂಪಿಸಿ ನಮ್ಮನ್ನು ತೆಗೆದುಕೊಳ್ಳುವ ಕರ್ತನಾಗಿದ್ದಾನೆ. ನಮ್ಮನ್ನು ಉಪಯೋಗಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಆತನ ಕರದಲ್ಲಿ ಸಮರ್ಪಿಸೋಣ. ಯಾಕಂದರೆ ಆತನು ನಮ್ಮನ್ನು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ಅಲ್ಲಿ ವಾಕ್ಯ ಇದಾಗಿದೆ, ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಆತ ನಮ್ಮನ್ನು ಮಮತೆಯಿಂದ ಸೆಳೆದುಕೊಳ್ಳುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ದೇವರ ಯೋಹಾನನ ಸುವಾರ್ತೆ ಪುಸ್ತಕದಲ್ಲಿ ಒಂದು ವಾಕ್ಯ ಇದಾಗಿದೆ, ನಾನು ನಿಮಗೆ ಕೊಡುವಂಥ ಸಮಾಧಾನ ಲೋಕವು ಕೊಡುವ ಪ್ರಕಾರವಲ್ಲ, ನಾನು ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳುವಂಥ ದೇವರು. ಆಮೇಲೆ ಹಲ್ಲೆಲೂಯಾ. ಆತನು ತನ್ನ ಸಮಾಧಾನವನ್ನೇ ನಮಗೆ ಕೊಟ್ಟು ನಮ್ಮನ್ನು ಪ್ರೀತಿಸುವ, ನಮ್ಮನ್ನು ಹಲ್ಲೆಲೂಯಾ ಶಾಶ್ವತವಾಗಿ ಹಲ್ಲೆಲೂಯಾ ಪ್ರೀತಿಸುವ ದೇವರು ಮಾತ್ರವಲ್ಲ, ಪ್ರೇಮದಿಂದ ಹಲ್ಲೆಲೂಯಾ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಸೆಳೆದುಕೊಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಆತ ನಮ್ಮನ್ನು ಕೈ ಬಿಡುವ ದೇವರೇ ಅಲ್ಲ. ಆಮೇಲೆ ನಾನು ನಿಮ್ಮನ್ನು ಕೈ ಬಿಡುವುದೂ ಇಲ್ಲ, ನಿಮ್ಮನ್ನು ದೊರೆತು ಬಿಡುವುದೂ ಇಲ್ಲ ಎಂಬುದಾಗಿ ಹೇಳುವಂಥ ದೇವರು. ಆಮೇಲೆ ಈ ಲೋಕದ ಕಡೆವರೆಗೂ ನಿಮ್ಮ ಜೊತೆಯಲ್ಲೇ ಇರುತ್ತೇನೆಂಬುದಾಗಿ ನಮಗೆ ವಾಗ್ದಾನ ಮಾಡುವ ದೇವರು. ಆಮೇಲೆ ಯಾವ ಭಯವು ಹಲ್ಲೆಲೂಯಾ ನಮ್ಮನ್ನು ಅಂಟಿಕೊಂಡಿದೆ, ನಮ್ಮನ್ನು ಪರಿಶೋಧಿಸಿಕೊಳ್ಳೋಣ. ಯಾವುದೋ ಒಂದು ಪ್ರಾಬ್ಲಮ್ಸ್ ಇಲ್ಲ, ಏನೋ ಒಂದು ಕಾರ್ಯ ಅದರ ನಿಮಿತ್ತ ನಾವು ಭಯಪಡುತ್ತಾ ಇದ್ದೇವೆ, ನಾವು ಹೆದರಿಕೊಳ್ಳುತ್ತಾ ಇದ್ದೇವೆ, ಶತ್ರು ನನ್ನನ್ನು ಏನು ಮಾಡಿಬಿಡುತ್ತಾನೋ ಎಂಬುದಾಗಿ ಭಯದಲ್ಲಿ ಆಗಿರುತ್ತೇವೆ. ಪ್ರಿಯರೇ, ದೇವರ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೇ, ದೇವರೇ, ನನ್ನ ಭಯವನ್ನು ನೀಗಿಸು, ನನ್ನನ್ನು ಪ್ರೀತಿಸುವ ದೇವರು ನೀನಪ್ಪ, ನನ್ನನ್ನು ಸೆಳೆದುಕೊಳ್ಳುವ ದೇವರು ನೀನಪ್ಪ, ನಮ್ಮನ್ನು ಶಾಶ್ವತ ಪ್ರೇಮದಿಂದ ನಮ್ಮನ್ನು ಅಲ್ಲಿ ಪ್ರೀತಿಸುವ ದೇವರು ನೀನು. ಕರ್ತನೇ, ಸ್ತೋತ್ರ. ಹಲ್ಲೆಲೂಯಾ. ಆದ್ದರಿಂದ ನಿನ್ನ ಕರದಲ್ಲಿ ನನ್ನನ್ನು ಒಪ್ಪಿಸುತ್ತೇನೆ. ನನಗೂ ಕೂಡ ನಿನ್ನ ಪ್ರೇಮ, ನಿನ್ನ ಪ್ರೀತಿ ಅನುಭವಿಸುವಂತೆ ನನಗೆ ಕೃಪೆ ಮಾಡಪ್ಪ ಎಂಬುದಾಗಿ ನಾವು ದೇವರ ಕರದಲ್ಲಿ ಕೊಟ್ಟು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಅನುಗ್ರಹಿಸಲಿ. ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ದೇವರೇ, ಈ ಬೆಳಗಿನ ಸಮಯದಲ್ಲಿ ನಮ್ಮನ್ನು ಕೂಡ ನಿನ್ನ ಪಾದಪೀಠದಲ್ಲಿ ಒಪ್ಪಿಸುತ್ತೇನೆ. ಕರ್ತನೇ, ಈ ಯೆರೆಮೀಯ ಪ್ರವಾದಿಯ ಮುಖಾಂತರ ಅಪ್ಪ ನನಗೆ ಕೊಟ್ಟಂಥ ವಾಗ್ದಾನಕ್ಕಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿಸುವ ನೀನು, ನಮ್ಮನ್ನು ಶಾಶ್ವತ ಪ್ರೇಮದಿಂದಲೇ
ನಮ್ಮನ್ನು ಪ್ರೀತಿಸುವ ದೇವರಾಗಿದೆಯಪ್ಪ. ಆದ ಕಾರಣದಿಂದ ನಮ್ಮನ್ನು ಮಮತೆಯಿಂದ ಸೆಳೆದುಕೊಂಡು ನಿನ್ನ ವಶದಲ್ಲಿ, ನಿನ್ನ ಹಲುಯ ಹಸ್ತದಲ್ಲಿ ನಮ್ಮನ್ನು ವಹಿಸಿಕೊಂಡು ನಡೆಸುವ ದೇವರಪ್ಪ. ಶತ್ರು ನಮ್ಮನ್ನು ಹಲುಯ ಹಿಂದಟ್ಟಿ ಬರುವಾಗ, ಶತ್ರುವು ನಮಗಾಗಿ ಅನೇಕ ಶೋಧನೆಗಳನ್ನು ತಂದು ಹಾಕುವಾಗ ಅದರಿಂದ ಎಲ್ಲದರಿಂದಲೂ ಜಯಿಸಿ ನಿಲ್ಲುವುದಕ್ಕೆ ನೀನು ಕೃಪೆ ಮಾಡು ಕರ್ತನೇ. ಸ್ತೋತ್ರ. ನಿನ್ನಿಂದ ಅಸಾಧ್ಯ ಒಂದೂ ಇಲ್ಲ ರಾಜ, ಎಲ್ಲವೂ ನಿನ್ನಿಂದ ಸಾಧ್ಯ ಕರ್ತನೇ. ನಮ್ಮಿಂದ ಅಸಾಧ್ಯ, ಆದರೆ ನಿನ್ನಿಂದ ಸಾಧ್ಯ ಕರ್ತನೇ. ಸ್ತೋತ್ರ. ಹಲ್ಲೆಲೂಯಾ. ಶತ್ರುಗೆ ಹೆದರಿ ನಾವು ಹಲ್ಲೆಲೂಯಾ ಭಯಪಟ್ಟು ನಾವು ಓಡಿ ಹೋಗೋದಕ್ಕಲ್ಲ ಕರ್ತನೇ, ನಿನ್ನನ್ನೇ ಆಶ್ರಯಿಸಿ ಕರ್ತನೇ ನಿನ್ನ ಸಮೂಹದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮನ್ನು ಅನುಗ್ರಹಿಸಿ ನಿನ್ನ ದೈವಿಕವಾದ ಸಮಾಧಾನ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅನುಭವಿಸೊಂದೆ ನಮಗೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸುತ್ತೇವೆ. ನನ್ನನ್ನು ಕೂಡ ಸಮರ್ಪಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯಗಳಿಂದ ನಮ್ಮನ್ನು ಒಬ್ಬರನ್ನು ಅನುಗ್ರಹಿಸಲಿ. ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ.